ಮೊದಲೆಲ್ಲ ಗೇಮಿಂಗ್ ಆಡ್ಬೇಕಾದ್ರೆ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಮೊಬೈಲ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಥವಾ ಮೊಬೈಲ್ ಯೂಸ್ ಮಾಡ್ಬೇಕಾದ್ರೆ ಬ್ಯಾಟ್ರಿ ಯಾವಾಗ ಡ್ರೈನ್ ಆಗುತ್ತೋ ಅಂತ ಅವಾಗ ಚೆಕ್ ಮಾಡ್ತಿದ್ವಿ. ಬಟ್ ಇನ್ಮೇಲೆ ಆ ಟೆನ್ಷನ್ ಇರಲ್ಲ. ಯಾಕೆ ಅಂತ ಅಂದ್ರೆ ಮೊಬೈಲ್ ಕಂಪ್ನಿಗಳು 8000, 9000, 10,000 mAh ಇರುವಂತಹ ಮೊಬೈಲ್ ಗಳನ್ನ ಲಾಂಚ್ ಮಾಡ್ತಿದ್ದಾರೆ. ನೀವು ಕೇಳ್ಬೋದು, ಹೌದು 8000, 9000 mAh ಬ್ಯಾಟ್ರಿ ಇರುವಂತಹ ಮೊಬೈಲ್ ಲಾಂಚ್ ಆಗ್ತಿದೆ, ಬಟ್ ಆ ಮೊಬೈಲ್ ತುಂಬಾನೇ ವೆಯ್ಟ್ ಇರುತ್ತೆ. ಇಲ್ಲ ಅಂತಂದ್ರೆ ಮೊಬೈಲ್ ನ ಹಿಡ್ಕೊಂಡ್ರೆ ಒಂದ್ ಇಟ್ಕೆ ಅಥವಾ ಕಲ್ಲು ಇಟ್ಕೊಂಡಿದೀನಿ ಅನ್ನೋ ತರ ಫೀಲ್ ಆಗುತ್ತೆ ಅಂತ. ಬಟ್ ಆ ತರ ಇಲ್ಲ. ಯಾಕೆ ಅಂತ ಅಂದ್ರೆ ಸಿಲಿಕಾನ್ ಕಾರ್ಬನ್ ಬ್ಯಾಟ್ರಿನ ಇವಾಗ ಎಲ್ಲಾ ಮೊಬೈಲ್ ಅಲ್ಲೂ ಯೂಸ್ ಮಾಡ್ತಿರೋದ್ರಿಂದ ಕಮ್ಮಿ ಸ್ಪೇಸ್ ಅಲ್ಲೂ ಹೆಚ್ಚು ಸೆಲ್ಸ್ ಗಳನ್ನ ನಾವು ಇಡಬಹುದು. ಲೈಕ್ ಹೆಚ್ಚು mAh ಬ್ಯಾಟ್ರಿನ ನಾವು ಪ್ಲೇಸ್ ಮಾಡಬಹುದು. ಸೊ ಇನ್ ಮುಂದೆ ಬರ್ತಿರುವಂತಹ ಮೊಬೈಲ್ ಗಳೇನಿದೆ ಅದರಲ್ಲಿ 7000, 8000, 9000 ಅಥವಾ 10,000 mAh ಬ್ಯಾಟ್ರಿ ಕೂಡ ನಾವು ನೋಡ್ತೀವಿ. ಸೊ ಮೊಬೈಲ್ ಏನಿರುತ್ತೆ ಅದು ಸ್ಲಿಮ್ ಆಗೇ ಇರುತ್ತೆ, ಹಾಗೆ ವೆಯ್ಟ್ ಕೂಡ ಅಷ್ಟೊಂದು ನಮ್ಗೆ ಫೀಲ್ ಆಗಲ್ಲ. ನೀವ್ ಇಷ್ಟ ದಿನ ನೋಡ್ತಿರ್ಬೋದು, ಮೊಬೈಲ್ ಯಾವ್ದಾದ್ರು ಲಾಂಚ್ ಆದ್ರೆ ಅದ್ರಲ್ಲಿ ಏನಾದ್ರು ಹೆಚ್ಚು ಬ್ಯಾಟ್ರಿ ಕೆಪಾಸಿಟಿ ಇತ್ತು ಅಂತ ಅಂದ್ರೆ ಮೊಬೈಲ್ ಒಂದ್ ಸ್ವಲ್ಪ ಬಲ್ಕ್ ಆಗಿ ಅಥವಾ ಇಟ್ಕೊಂಡ್ರೆ ಒಂಥರ ಕಲ್ಲು ಇಟ್ಕೊಂಡಿರೋ ರೀತಿ ಇತ್ತು. ಇವಾಗ ಫುಲ್ ಕಾಲ ಚೇಂಜ್ ಆಗಿದೆ. ನೀವು ನೋಡ್ತಿರ್ಬೋದು, ಪೋಕೋ F7 ಏನಿದೆ ಅದು 7700 mAh ಬ್ಯಾಟ್ರಿ ಜೊತೆಗೆ ಬರ್ತಿದೆ. ಹಾಗೆ ಆ ಒಂದು ಮೊಬೈಲ್ ಸ್ಲಿಮ್ ಆಗಿ ಕೂಡ ಇದೆ. ಹಾಗೆ ಒಂದು ರಿಪೋರ್ಟ್ ಪ್ರಕಾರ ಚೈನೀಸ್ ಅವರು 10,000 mAh ಬ್ಯಾಟ್ರಿನ ರೆಡಿ ಮಾಡ್ತಿದಾರಂತೆ. ಅಂದ್ರೆ ಚೈನೀಸ್ ಮೊಬೈಲ್ ಗಳಲ್ಲಿ ಅದು ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಗೊತ್ತಿಲ್ಲ ಇಂಡಿಯಾದಲ್ಲಿ ಲಾಂಚ್ ಆಗುತ್ತಾ ಇಲ್ವಾ ಅಂತ. ಬಟ್ ಚೈನೀಸ್ ಅವರು ಅದನ್ನ ಮಾಡ್ತಿದ್ದಾರೆ ಅಂತ ಅಂದ್ಮೇಲೆ ಇನ್ ಮುಂದೆ ಬೇರೆ ಬೇರೆ ಮೊಬೈಲ್ ಗಳಲ್ಲೂ ಹೆಚ್ಚು ಬ್ಯಾಟರಿ ಕೆಪಾಸಿಟಿನ ನಾವು ನೋಡ್ತೀವಿ. ಅಂಡ್ ಇನ್ನ ಎಕ್ಸಾಂಪಲ್ ಬೇಕು ಅಂತ ಅಂದ್ರೆ ಹಾನರ್ X70 ಇದರಲ್ಲಿ 8300 mAh ಬ್ಯಾಟರಿ ಕೆಪಾಸಿಟಿ ಇದೆ. ಹೌದು, ಇಂಡಿಯಾದಲ್ಲಿ ಇದು ಲಾಂಚ್ ಆಗಿಲ್ಲ, ಬಟ್ ಚೈನಾದಲ್ಲಿ ಇದು ಲಾಂಚ್ ಆಗಿದೆ. ಹಾಗೆ ಈ ಒಂದು ಮೊಬೈಲ್ ಅಷ್ಟೊಂದು ಬಲ್ಕ್ ಆಗಿಲ್ಲ, ಸ್ಲಿಮ್ ಆಗಿದೆ. ಹಾಗೆ iQ Z10 Turbo Pro Plus ಅಂತ ಇನ್ನೊಂದು ಮೊಬೈಲ್ ಲಾಂಚ್ ಆಗ್ತಿದೆ. ಆ ಮೊಬೈಲ್ ಅಲ್ಲಿ ನಾವು 8000 mAh ಬ್ಯಾಟ್ರಿನ ನೋಡ್ತಿದೀವಿ. ಇನ್ನ ಮೊಬೈಲ್ ಲಾಂಚ್ ಆಗಿಲ್ಲ, ಬಟ್ ಲಾಂಚ್ ಆದ್ಮೇಲೆ ಆ ಒಂದು 8000 mAh ಬ್ಯಾಟ್ರಿ ಕೆಪಾಸಿಟಿ ಇಟ್ಕೊಂಡು ಹೇಗಿದೆ ಆ ಒಂದು ಮೊಬೈಲ್ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಈಗ ಆಲ್ರೆಡಿ ನೋಡಿರೋ ರೀತಿ ಒಂದು 20,000-30,000 ಒಳಗಡೆನೆ ನಮಗೆ 7000 mAh ಬ್ಯಾಟ್ರಿ ಕೆಪಾಸಿಟಿ ಇರುವಂತಹ ಮೊಬೈಲ್ ಗಳನ್ನ ನಾವು ನೋಡ್ತಾ ಇದೀವಿ. ಇನ್ನ ಮುಂದೆ ಹೋಗ್ತಾ ನೆಕ್ಸ್ಟ್ ಯಾರಿಗ್ ಗೊತ್ತು, ಚಾರ್ಜ್ ಮಾಡೋದೇ ಬೇಡ, ಒಂದ್ಸರಿ ಚಾರ್ಜ್ ಮಾಡಿದ್ರೆ ಆಲ್ಮೋಸ್ಟ್ 1 ವೀಕ್ ಆರಾಮಾಗಿ ನಾವು ಮೊಬೈಲ್ ಯೂಸ್ ಮಾಡಬಹುದು ಅನ್ನೋ ತರ ಬಂದ್ರು ಬರಬಹುದು. ಇಷ್ಟ ದಿನ ಸ್ಮಾರ್ಟ್ ಫೋನ್ ಕಂಪ್ನಿಗಳು ಏನ್ ಮಾಡ್ತಿದ್ವು ಅಂದ್ರೆ ಒಂದು 4000, 5000 mAh ಬ್ಯಾಟರಿ ಕೆಪಾಸಿಟಿ ಇಂದ ಒಂದು 80-90 ವಾಟ್ ಕ್ವಿಕ್ ಚಾರ್ಜ್ ಅಥವಾ ಊಕ್ ಡಾಟ್ ಆತರ ಎಷ್ಟೊಂದು ಹೆಸರಲ್ಲಿ ಫಾಸ್ಟ್ ಚಾರ್ಜಿಂಗ್ ನ ಕೊಡ್ತಿದ್ರು. ಬಟ್ ಎಷ್ಟು ಬೇಗ ಫಾಸ್ಟ್ ಚಾರ್ಜಿಂಗ್ ಆಗ್ತಿತ್ತು ಅಷ್ಟು ಬೇಗ ಬ್ಯಾಟರಿ ಕೂಡ ಡ್ರೈನ್ ಆಗ್ತಿತ್ತು. ಬಟ್ ಇನ್ಮೇಲೆ ಆ ರೀತಿ ಆಗಲ್ಲ. ಯಾಕೆ ಅಂತ ಅಂದ್ರೆ 6000, 7000 ಮೇಲೆ ನಿಮ್ಮ ಹತ್ರ ಏನಾದ್ರು ಬ್ಯಾಟರಿ ಕೆಪಾಸಿಟಿ ಇದೆ ಅಂತ ಅಂದ್ರೆ ಒಂದಿನ ಎಲ್ಲ ಆರಾಮಾಗಿ ಯೂಸ್ ಮಾಡಬಹುದು. ಬ್ಯಾಟರಿ ಡ್ರೈನ್ ಏನಿದೆ ಅದು ತುಂಬಾ ಬೇಗ ಆಗಲ್ಲ, ತುಂಬಾ ಟೈಮ್ ತಗೊಳುತ್ತೆ. ಸೊ ನಿಮ್ಗೇನ್ ಅನ್ಸುತ್ತೆ, ಫಾಸ್ಟ್ ಚಾರ್ಜಿಂಗ್ ವಿತ್ 5,000-6,000 mAh ಚೆನ್ನಾಗಿರತ್ತಾ ಅಥವಾ ಮೀಡಿಯಂ ಚಾರ್ಜಿಂಗ್ ವಿತ್ 10,000 ಆತರ mAh ಇದ್ರೆ ಚೆನ್ನಾಗಿರತ್ತಾ? ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಈ ಒಂದು 10,000 mAh ಬ್ಯಾಟರಿ ಇರುವಂತಹ ಮೊಬೈಲ್ ಗಳೇನಿದೆ ಅದು 2025 ಒಳಗಡೆನೆ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಿಂತ ಹೆಚ್ಚು ಬ್ಯಾಟರಿ ಕೆಪಾಸಿಟಿ ಇರೋ ಮೊಬೈಲ್ಗಳು ಮುಂದೆ ಲೈಕ್ ಆಫ್ಟರ್ ದಿಸ್ ಇಯರ್ ನಾವು ನೋಡಬಹುದು. ಸೊ ಇದಾಗಿತ್ತು ಬ್ಯಾಟರಿಗಳ ಅಪ್ಡೇಟ್ ಈಗ ಸದ್ಯಕ್ಕೆ 2025 ಅಲ್ಲಿ. ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಳಿಗೆ ಚಾನಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.